ಅಲ್ಲಲ್ಲಿ ಅಲ್ಲ ಇವ್ ಪೊಲೀಸ್ ಯಾವತ್ತೈತೆ ನಮಗೆ ಇಲ್ಲಿ ಬರಕ್ಕೆ ಹೇಳಿ ನಾ ಬಂದು ನಿಂತೀವಿ ಖರೆ ಇವ ಬರ್ಲಕ್ತಾ ಇರಲಿಲ್ಲ ಅಲ್ಲೊಲೆ ಮಗನೇ ಅಲ್ಲ ಪೊಲೀಸರು ನಮ್ಗಿನ ಮತ್ತೆ ಬಂದ ಕಿಶನ್ ನಮ್ಮ ಸಮಿತಿ ಕಾಯ್ಬೇಕನ ಅವರು ಹಂಗ ಅಲ್ಲಲ್ಲಿ ಅಲ್ಲ ನಾವು ಬಂದು ಎಟ್ಟತ್ತನ ಆಯ್ತು ಹೇಳಿಲಿ ಯಾವ ಹೊತ್ತಾಯ್ತು ಏನು ಸುದ್ದಿ ಬರ್ಬೇಕಾಗಿತ್ತಪ್ಪ ಮತ್ತೆ ಮತ್ತೆ ಯಾಕ ಅವ್ರು ಕಾಯ್ಬಾರ್ದನು ನಾವೇ ಕಾಯ್ಬೇಕು ಅವ್ರೇನು ಪೊಲೀಸರನ್ನೇನು ಮೇಗಿಂದ ಬಿದ್ದಿರ್ತಾರನು ಹಿಂಗ ಬರ್ಲಿ ತಡಿ ಆ ಪೊಲೀಸ್ ಬರ್ಲಿ ಪೊಲೀಸ್ ಬಂದ್ಗಳನ್ನ ಕೇಳ ಮಾತು ಆಮೇಲೆ ಮ್ಯಾಗಿಂದ ಬಿದ್ದಾನೋ ಏನು ಮ್ಯಾಗಿಂದ ನೀವು ಉಯ್ರಾನೋ ಗೊತ್ತಾಕೈತಿ ಕೇಳ್ತೀನಿ ಯಾಕ ಪೊಲೀಸ್ ನನ್ಸ್ ನಿಂತ್ ಮಾಡಿ ಎನ್ನಿ ಏನಿಲ್ಲ ಪೊಲೀಸ್ ಅಲ್ಲ ಪೊಲೀಸಿನ ಅಪ್ಪಗಸನ ಅನ್ಸಂಗಿಲ್ಲ ಗೊತ್ತಾನು ಹಿಂಗನ ತಡಿ ತಡಿ ಪೊಲೀಸ್ಗೆ ಅನ್ಸ್ತೀವೋ ಏನು ಪೊಲೀಸನ ಅಪ್ಪಗೆ ಅನ್ಸ್ತೀವೋ ನೋಡ್ತೀನಿ ನಾನು ಪೊಲೀಸ್ ಮನ್ಯಾಗ ಲೇ ಸರಿ ಬಂದ್ಲಿ ಪೊಲೀಸ್ ಬಂದ ನೀವು ಹೋಗ ನಿಂದ್ರ ಹೋಗು ಬಂದ್ನಾ ಹ್ಞೂ ಲೇ ಅಲ್ಲಿ ಹೊಂಟಾನ ಹೋಗು ನೀನು ದೊಣಸೆ ನೀನು ನನ್ನ ಜೊತೆ ನಿಂತಿ ಅಂದ್ರೆ ನಿನ್ನ ಹಿಡ್ಕೊಂಡು ಕಿಸಿದ್ರೆ ಅನ್ನೋದು ಏನಾಯ್ತು ಎಂತೈತೈತಿ ಎನ್ಕ್ವೈರಿ ಮಾಡ್ಕೊಂಡು ನಿಂತಂದ್ರೆ ಮುಗಿತು ನಾವು ಪೊಲೀಸ್ ಆದ್ರೆ ನಾವೊಂದು ಹೇಳಿ ನೀವೊಂದು ಬೇರೆ ಹೇಳೋದು ದಣಸಿ ಏನೋ ಅಂತಾರಲ್ಲ ಬೇಡ ಕಿರಿಕಿರಿ ಹೋಗು ಏನೋ ಮಾಡಕ್ಕೆ ಹೋಗಿ ಇನ್ನೊಂದು ಏನೋ ಆಗಿರ್ತತಿನ ನೀವು ಹೋಗಡೆ ಮರಿ ನಿಂದ್ರ ಹೋಗು ಹ್ಞೂನಲ್ಲೇ ಆಯ್ತು ಹೇಳು ನೀವು ಮಾತಾಡ್ಕೊಂಡು ಏನದ ಅಲ್ಲಿ ಮನೆಗೆ ನಿಂತಿರ್ತೀನಿ ಅಲ್ಲಿಗೆ ಬಾ ಹ್ಞೂ ಆಯ್ತು ಹೋಗಿ ಜಲ್ದಿ ಹೋಗಿ ಬಂದ ಹ್ಞೂ ಅಲ್ಲ ಇಟ ತಿಂತಾನ ಪೊಲೀಸರ ಬಗ್ಗೆ ಏನೇನೋ ಮಾತಾಡಿದೆ ಆದ್ರೆ ಪೊಲೀಸ್ ಬರೋದು ನೋಡಿನಿ ಅಂಜಿಕೆ ಹೊರಕತ್ತಲ್ಲ ಮರಿ ನನಗೆ ನಮಸ್ಕಾರ ರೀ ಸರ ನಮಸ್ಕಾರ ಬರಕ್ಕೆ ಹೇಳಿದ್ರಂತ್ರಿ ನಿಮ್ಮ ಸ್ಟೇಷನಿಂದ ಮನೆ ಬಂದು ಹೇಳಿದ್ರಿ ಅದಕ್ಕೆ ಬಂದಿವ್ರಿ ಸರ ಏನ್ರಿ ಏನಿಲ್ಲಪ್ಪ ಅದೇನಿಲ್ಲ ನೋಡಪ್ಪ ನಾ ಇವತ್ತ ನೀ ಹೇಳಿದ ಜಾಗಕ್ಕೆ ಹೊಂಟೀವಿ ನಾ ಮೊನ್ನೆ ಹೋಗ್ಬೇಕಾಗಿತ್ತು ಮೊನ್ನೆ ಹೋಗ್ಬೇಕಂಟ್ರಾಗ ಏನದ ನಮ್ಗೆ ಆಫೀಸ್ನಾಗ ಮತ್ತೇನದ ಮೀಟಿಂಗ್ ತೊಗೊಂಡ್ರು ಹಿಂಗಂತೆ ಹೋಗಕ್ಕೆ ಆಗಲಿಲ್ಲ ಇವತ್ತು ಹೋಗ್ಬೇಕು ಜೊತೆಗೆ ನೀನು ಬರಬೇಕು ಸರ ಅಲ್ರಿ ಸರ ನಾ ಜಾಗ ಹೇಳಿನಲ್ರಿ ಮತ್ತೆ ನನ್ನೇ ಕರ್ಕೊಂಡು ಹೊಂಟಿರಿ ಹ್ಞೂನಪ್ಪ ನೀ ಜಾಗ ಹಿಡಿಕರೆ ಇಲ್ಲ ತಿಳಕತ್ತಿಲ್ಲ ಯಾಕಪ್ಪ ಅಂತಂದ್ರೆ ನೀನು ಮುಂದೆ ಸುಳ್ಳು ಹೇಳಿದ್ದೆ ಅಂದ್ರೆ ಹೆಂಗೆ ಮಾಡೋಣ ಅದಕ್ಕೆ ನಾವು ಹೋಗಿಸಿದ್ರೆ ನಾವು ಹೊಳಿ ಬರೋಣ ಬೇಡ ಕಿರಿಕಿರಿ ನೀನು ನಮ್ಮ ಜೊತೆ ಬಂದ್ರೆ ಗೊತ್ತಾಗ್ಬಿಡ್ತದಲ್ಲ ನೀ ಸುಳ್ಳು ಹೇಳಿಯೋ ಕರೆ ಹೇಳಿಯೋ ಅಂತೇಳಿ ಇಟ್ಟುಕೋ ನೀ ಕರೆನೇ ಹೇಳಿಯತ್ತಿಟ್ಕೋ ನಾ ಮುಂದೆ ಕರೆ ಹೇಳಿಕಿಸಿ ಮತ್ತು ದೋಸ್ತು ಫೋನ್ ಹಚ್ಚಿ ಹಿಂಗೆ ಬರ್ತಾರಲ್ಲಿ ಬೇರೆ ಕಡೆ ಹೋಗೋದು ತಿಳಿದಂದ್ರೆ ಅವಾಗ ನಾವ್ ಹೆಂಗೆ ಮಾಡೋದು ಅದಕ್ಕೆ ಏನದ ಬೇಡ ನೀನು ನಮ್ಮ ಜೊತೆ ಬಾ ಗೊತ್ತಾಕೈತೆ ಅದು ನೀ ಕರೆ ಹೇಳಿಯೋ ಸುಳ್ಳು ಹೇಳಿಯೋ ಅನ್ನೋದು ಸರ ನೀವು ಹೇಳಿರಲ್ರಿ ಹೇಳ್ಬಿಡತ್ತೇಳಿ ಅಂದ್ಮೇಲೆ ನಾ ಯಾಕೆ ಹೇಳ್ರಿ ಸರ ಇಲ್ರಿ ಸರ ಹೇಳಿಲ್ರಿ ನೀವು ಹೋಗಿ ಹುಡುಕ್ರಿ ನಾ ಹೇಳ್ದಲ್ಲಿ ಹುಡುಕ್ರಿ ಅವ್ರು ಸಿಗ್ಲಿಕ್ಕಂದ್ರೆ ನಾನು ಫೋನ್ ಹಚ್ಚಿರಿ ಮತ್ತು ನಾ ಏನದ ನೀವು ಇದ್ದಲ್ಲಿಗೆ ನಾನೇ ಬರ್ತೀನಿ ರೀ ಖರೆ ಆದ್ರೆ ಈಗ ಬ್ಯಾಡ್ರಿ ಸರ ನಿಮ್ಮ ಜೊತೆ ಹೆಂಗೆ ಬರ್ಬೇಕ್ರಿ ಸರ ನಮ್ಮವ್ವ ಗೊತ್ತಾಯ್ತು ನಮ್ಮವ್ವ ಎದಿನೇ ಹೊಡ್ಕೊಂಡು ಸಾಯ್ತಾಳ್ರಿ ಸರ ನೀವು ನಾನು ಕರ್ಕೊಂಡು ಹೋದ್ರಿ ಅಂದ್ರೆ ಏನಿಲ್ರಿ ನಮ್ಮವ್ವ ಎದಿನೇ ಹೊಡ್ಕೊಂಡು ತೂತಾಳ್ರಿ ಈಕಿ ಏನು ನನಗೆ ಆರ್ಡರ್ ಮಾಡಕತ್ತೀವೋ ಏನು ರಿಕ್ವೆಸ್ಟ್ ಮಾಡ್ಕೊಳಕತ್ತೀವೋ ಸರ ಅಲ್ರಿ ನಾ ಯಾಕ್ರಿ ನಿಮ್ಗೆ ಆರ್ಡರ್ ಮಾಡಲಿ ರಿಕ್ವೆಸ್ಟ್ ರೀ ಸರ ನಮ್ಮವ್ವ ಏನದ ಪಾಪ ರೀ ನಮ್ಮವ್ವ ರೀ ಸರ ನಮ್ಮವ್ವ ನಾ ಒಬ್ಬನೇ ಅದೀನಿ ರೀ ಸರ ಮಗ ಅಲ್ರಿ ನಾನು ನೀವು ಕರ್ಕೊಂಡು ಹೋಗ್ಬಿಟ್ರಿ ಅಂದ್ರೆ ನಮ್ಮ ಓನ್ ಗತಿ ಏನ್ರಿ ಸರ ಅಲ್ಲೋ ನಿಮ್ಮ ಓನ್ ಗತಿ ಏನಲ್ಲ ಹಿಡ್ಕೊಂಡೆ ಜೈಲೇ ಹಾಕ್ಲಕತ್ತೀವನ ಇಲ್ಲಲ್ಲ ನನ್ನ ಜೊತೆ ಬಾರಪ್ಪ ತಿಳಿವಿ ಅಷ್ಟೇ ಅವ ಎಲ್ಲಿ ಅದನ ಏನಿಲ್ಲ ಜಾಗ ತೋರ್ಸಕತ್ತಿ ಬಾ ಅಂತ ಹೇಳಕತ್ತೀನಿ ಜಾಗ ತೋರ್ಸಿದ ಮೇಲೆ ಏನದ ಅವ್ರು ಸಿಕ್ಕರು ಅಪ್ಪ ಅಂದ್ರೆ ನಿಮ್ಮ ಮನೆಗೆ ಹೋಗು ಅವ್ರ ಮನೆಗೆ ಕಳಿಸ್ತೀವಿ ನಿನ್ಯಾಕೆ ನಾವು ಇಟ್ಕೊಳ್ಳೋಣ ಸರ ಬ್ಯಾಡ್ರಿ ಸರ ನಾನು ನಿಮ್ಮ ಮುಂದೆ ಎಲ್ಲ ಖರೇನೆ ಹೇಳಿನ್ರಿ ಯಾವುದು ಸುಳ್ಳು ಅಂದ್ರೆ ಯಾವುದು ಸುಳ್ಳು ಹೇಳಿಲ್ರಿ ಸರ ದೇವ್ರ ಮ್ಯಾಗ ಆಣಿ ಮಾಡಿ ಹೇಳ್ತೀನಿ ರೀ ಸರ ನಾನು ಬಿಟ್ಬಿಡ್ರಿ ನಾ ಎದ್ರಾಗೂ ಏನೂ ಇಲ್ಲಾರ್ದೆ ಸುಮ್ಮನೆ ನಾನು ಹಿಡ್ಕೊಂಡು ಕಿಸಿ ಒಯ್ಬೇಡ್ರಿ ಸರ ನಮ್ಮ ಏನಾರ ಮಾಡ್ಕೊಂಡು ಸಾಯ್ತಾಳ್ರಿ ಸರ ಕಿಮ್ಮತ್ ಕಡಿಮೆ ಆಯ್ತು ಮರ್ಯಾದೆ ಹಿತ್ತು ಅಂತ ತಿಳಿಸಿದ್ರು ನಮ್ಮ ನಾ ಬಿಟ್ಟು ಬಂದು ಏನಾರ ಮಾಡ್ಕೊಳ್ಬೇಕ್ರಿ ಮನ್ಸಿಗೆ ಮಾಡ್ಕೊಂಡು ಬ್ಯಾಡ್ರಿ ಸರ ಬ್ಯಾಡ್ರಿ ನಮ್ಮ ಮುಖ ನೋಡ್ರಿ ನಾನು ಬಿಡ್ರಿ ಸರ ಅಲ್ಲ ಮಗ ಪೊಲೀಸ್ ಬರ್ಲಾರ್ದಾಗ ಏನು ಪೊಲೀಸನ ಅಪ್ಪಗೂ ಅಂಜಲ ಕಿಸಿದ್ರಿ ಪೊಲೀಸರು ಕಾಲು ಹಿಡ್ಕೊಳಕತ್ತಾರ ಮಗ ಆಗ್ಬೇಕಾಗಿದೆ ಈ ಮಗನಿಗೆ ಇಟ್ಟೆಲ್ಲ ಹೇಳಕತ್ತಿ ನಿಮ್ಮ ಅವ್ವನ ಮಕ ನೋಡ್ಕಿಸಿದ್ರೆ ಏನೈತಿ ಹೊಕ್ಕಿನೀಗ ಅಲ್ಲಿ ಏನರ ಜೇರ್ ಕರ್ತ ನೀ ಹೇಳಿದ ಜಾಗದಾಗ ಇರ್ಲಿಕ್ಕಪ್ಪ ಅಂದ್ರ ಸೀದಾ ನಿಮ್ಮ ಮನೆಗೆ ಬರ್ತೀನಿ ನಾ ಏನು ಹೇಳ್ತೀನಿ ಸುಳ್ಳು ಹೇಳತ್ತಿಲ್ಲ ಸೀದಾ ನಿಮ್ಮ ಮನೆಗೆ ಬರ್ತೀನಿ ನಾನು ಇನ್ನು ಹೋಗಿ ಹುಡುಗನ ಮನೆಯವ್ರಿಗೆ ಎನ್ಕ್ವೈರಿ ಮಾಡ್ಬೇಕು ಅನ್ಕೊಂಡಿದ್ದೆ ನೀ ವಯಸ್ಸಾದ ತಂದೆ ತಾಯಿ ಅದರಿ ನೀವು ಅವ್ರ ಮನೆಗೆ ಹೋದ್ರಿ ಅಂದ್ರೆ ಅವರು ಎದಿ ಹೊಡ್ಕೊಂಡು ಏನಾರ ಮಾಡ್ಕೋತಾರಿ ಸರ ಬ್ಯಾಡ್ರಿ ಅನ್ನೋದಕ್ಕೆ ನಿನ್ನ ಮಾತು ಕೇಳಿ ಆ ಹುಡುಗನ ಮನೆಗೆ ಹೋಗಿಲ್ಲ ಹೇಳಕತ್ತೀನಿ ಆ ಗಂಡ ಹೆಂಡತಿ ಮುಖ ನೋಡಿ ಬಿಟ್ಟಿನಿ ಅಲ್ಲಿ ಹೋಗೋಸನೆ ಈಗ ಏನಾರೇ ಸುಳ್ಳು ಬೊಗಳಿದ್ದಿ ಕರೆ ಆದ್ರೆ ಮತ್ತೆ ನಿನ್ನ ಮಾತ್ರ ನಾ ಬಂದು ಬಿಡಂಗಿಲ್ಲ ಮತ್ತೆ ಇಲ್ರಿ ಸರ ದೇವ್ರ ಆಣಿಗ್ರು ಸರ ನಿಮ್ಮ ಆಣಿಗ್ರಿ ಸರ ಏನ ನನ್ನ ಆಣಿ ಆಗ್ತಿ ಸರ ಇಲ್ರಿ ತಪ್ಪಾಯ್ತ್ರಿ ಸರ ತಪ್ಪಾಯ್ತ್ರಿ ಆಯ್ತು ನೀ ಹೋಗೀಗ ಹಾ ರೀ ಸರ ಇವೆಲ್ಲ ಹೇಳಕತ್ತಿದ್ದೆಲ್ಲ ಕರೆ ಅನಿಸ್ತೈತಿ ಇರಲಿ ಸುಮ್ಮನೆ ಪಾಪ ಮಕ್ಕಳು ಮಾಡಿರೋ ತಪ್ಪಿ ತಂದೆ ತಾಯಿ ಯಾಕೆ ಅನ್ಬಿಸ್ಬೇಕು ಪಾಪ ಸುಮ್ಮನೆ ಏನೈತಿ ಇವ್ರು ಹೇಳ್ತಿನ ಕೆಲಸ ಮಾಡಿರ್ತಾರೆ ಅವ್ರ ತಂದೆ ತಾಯಿಗೆ ಯಾಕೆ ಟಾರ್ಚರ್ ಮಾಡೋದು ಬೇಡ ಇವ ಈಗ ಏನಂದ್ರೆ ಆ ಜಾಗದಾಗ ಹೋಗಿ ನೋಡಿರಾಯ್ತು ಸಿಕ್ಕರು ಅಂದ್ರೆ ಅವಾಗ ಹಿಡ್ಕೊಂಬಂದ್ರಾಯ್ತು ಬಸ್ಯಾ ಹೋದ್ಮೇಲೆ ಪೊಲೀಸ್ ಹೋದ ಹಬ್ಬ ಹೋದ್ಮೇಲೆ ಅಂತೂ ಇಂತೂ ಅವನು ಎದುರಿಗೆ ಬಂದಂದ್ರೆ ಜೀವ ಬಾಯಿಗೆ ಬರ್ತದೆ ನೋಡ್ಲಿ ಏನೋನ
ಮಗನ ಅವಾಗ ಏನೇನೋ ಮಾತಾಡಕತ್ತಿದ್ದಿ, ಅವಾಗೇನು ಜೀವ ಬಾಯಿ ಬರ್ಲಿಲ್ಲ. ಸುಮ್ಮಿರಳೆ, ಪೊಲೀಸ್ ಅವಾಗೇನು ಎದುರುಗಿದ್ ನಾನು ಮಾತಾಡತ್ತೀವಿ ಇದ್ದಿದ್ಲಪ್ಪ. ಹಿಂದೆ ಮರ್ಯಾಗ ಯಾರಾದರೂ ಹೆಂಗೆಂಗೋ ಮಾತಾಡ್ತಾರೆ, ಎಲ್ಲೂ ಇಲ್ಲಾರ ನಾಳೆ ನೋಡಿ ಮತ್ತೆ ಹೆಂಗೆ ಬೇಕಾದಂಗೆ ಮುಡಿತೈತಿ. ಅದು ಹಂಗಿರ್ಲಿಲ್ಲ. ಅಲ್ಲ ಮನೆ ನನಗೆ ಚೆನ್ನ ಫೋನ್ ಹಚ್ಚಿದ್ದ. ಏನಂದ ಅಲ್ಲಿ ಆ ಸುಳೆ ಮಗ ಎಷ್ಟು ಹೇಳ್ತೀನೋ ಅದ ನೋಡ್ಲಿ. ಅಲ್ಲ ಅವ್ರ ಅಪ್ಪಾರು ಉಣ್ ಬರ್ಲಿಕ್ಕ 20,000 ಇಸ್ಕೊಂಬಂದನತ್ತ. ಆಕಿ ಹೆಣ್ಮಗಳು ಆಕಿನೂ ಏನದ 10,000-15,000 ತಂದಿರತ್ತ. ಅಲ್ಲ ಹೋಗಿ 3 ವಾರ ಆಗಿಲ್ಲ ಸುಳೆ ಮಗ ಒಯ್ದು ಕಿಸಿಂದ್ರ. ಅಲ್ಲ 35,000 ಏನು ಮಾಡಿದ್ಮೇಲೆ ಅದ್ರಾಗ ಮನೆ ಬಾಡಿಗೆನೂ ಕೊಟ್ಟಿಲ್ಲತ್ತ, ಮನಿ ಅಡ್ವಾನ್ಸ್ ಕೊಟ್ಟಿಲ್ಲತ್ತ. ಓನರ್ ಏನೋ ಖಾಲಿ ಮಾಡ್ಲಾಕತ್ತಾರ ತೇಸಿಂದ್ರೆ ಏನದ ನಾನು ಫೋನ್ ಹಚ್ಚಿದ್ದ. ಹೌದಾ? ಹ್ಞೂನಲ್ಲಿ. ಅಲ್ಲ ಆ ಟ್ರಕ್ ಎಲ್ಲ ಏನು ಮಾಡಿರ್ಬೇಕು ನೀವು? ಅವನು ಕಟ್ಟು ಹೊಲಸು ಸುಳೆ ಮಗದ ಅವ. ಅವ ಮನುಷ್ಯ ಕಿಮ್ಮತ್ ಕೊಡುವ ಅಲ್ಲ ಸುಳೆ ಮಗ. ನಾನು ನೋಡು ಅವ್ರಿಬ್ರು ಹೋಗೋತಿಗೆ ಗಾಡಿ ಬಾಡಿಗೆ ಸಹ ನಾನೇ ಕೊಟ್ಟು ಕಳ್ಸೀನಿ. ಇರ್ಲಿ ದೋಸ್ತಾನ ಪಾಪ ಹೊಂಟಾನ, ಇನ್ನು ಮುಂದೆ ಎದಕ್ಕೆ ಯಾಕಾಗ್ಲಕ್ಕ, ಇದಕ್ಕೆ ಇಂಥದ್ದು ಕಲಿಕಂದ್ರು ಮತ್ತೊಂದಕ್ಕೆ ಎಂಥದಕ್ಕೆ ಯಾಕಾಗ್ಲಕ್ಕ ನಮಗೆ ಅವನು ಸಹಾಯ ಮಾಡ್ತಾನಂತ ಹೇಳಿ ಆ ಸುಳೆ ಮಗನಿಗೆ ಗಾಡಿ ಬಾಡಿಗೆಯಲ್ಲಿ ನಾ 6,000 ರೂಪಾಯಿ ನಾನೇ ಕೊಟ್ಟು ಕಳ್ಸೀನಿ ಆ ಸುಳೆ ಮಗನಿಗೆ. ಅಲ್ಲೂಲೆ ನೀ ಎಂತ ಮಬ್ಬ ಸುಳಿ ಮಗ. ಅಲ್ಲ ಅವ ಅಂತ ಅದನಂದ್ರು ನೀ ಯಾಕೆ ರೊಕ್ಕ ಕೊಡಕ್ಕೆ ಹೋಗಿದ್ದಿ? ದೋಸ್ತಿ ಬೇಕಾಗಿ ಕೊಟ್ಟನಪ್ಪ. ನಾವ್ನ ದೋಸ್ತಿ ಬೇಕಾಗಿ ಕೊಡೋವಾಗಿದ್ದಿ ಅಂದ್ರೆ ಇದು ಏನು ತಂದೆ ತಾಯಿ ಮಾತು ಕೇಳಿ ಒಂದು ಮಾತಿನೊಳಗೆ ಇರ್ತಾರಲ್ಲ ಅಂಥವ್ರಿಗೆ ಕೊಡ್ಬೇಕು. ಇಂಥ ಸುಳೆ ಮಕ್ಕಳಿಗೆಲ್ಲ ಕೊಟ್ರಿ ಅನ್ನೋದ ಆಯ್ತು, ಅವು ಬಂದಂಗೆ ಹೊಳಿ ನೀ ತೊಗೊಂಡಂಗೆ ಹೇಳು. ಹಿಂಗಂತೀಯ ಇನ್ನ ಕೇಳತ್ತಲ್ಲ? ಹೌದು ಅಂದಂಗೆ ಮತ್ತೆ ನೀ ಏನು ಹೇಳಿದೆ, ರೊಕ್ಕ ಕೊಡ್ತೀನಿ ಅಂದು ಏನಿಲ್ಲ ಅಂದೇವು. ಅಲ್ಲೇ ಆಮೆ 20,000 ರೂಪಾಯಿ ಕೇಳ್ತಾನ. ಅಟ್ರಾಕ್ ನನ್ನ ಬಲೆ ಕಲಿ ಬರ್ತಾವ. ಅಲ್ಲ ನಾವು ದುಡಿತೀವಿ ದುಃಖ ಬಿಡ್ತೀವಿ. ತಂದೆ ತಾಯಿ ತಂದು ಹಾಕಿರಾಗ ಏನದ ತಿಂದು ತೇಗು ನನ್ನ ಮಕ್ಕಳು ನಾವು ನನ್ನ ಬಲೆ ಕಟ್ರಕ್ಕೆಲ್ಲ ಬರ್ತಾವೆ. ಹೇಳ್ದೇನ ಇಲ್ಲಪ್ಪ ನನ್ನ ಬಲೆಕಲ್ಲ, ಇಲ್ಲ ನಾ ದುಡಿಯಂಗಿಲ್ಲ ದುಃಖ ಪಡೆಯಂಗಿಲ್ಲ, ನನ್ನ ಬಲೆ ಕಲಿ ಬರ್ತಾವ. ಮತ್ತೆ ಯಾರಿಗಾರು ಕೇಳಿ ಅಂತ ಹೇಳಿದೆ ನಾನು. ಹೌದಾ? ಹಿಡಿದು ಪಾಠ ಮಾಡಿ ಬಿಡಲಿ. ಅವ್ನು ಮಳೆ ಸುಳೆ ಮನೆಗೆ ಕೊಟ್ಟರೆ ಏನದ, ಹೊಳಿ ಬರಂಗಿಲ್ಲ ಅಂದ್ ಬೆಳಗ್ಗೆ ಕೊಟ್ಟರೆ ಏನು ಲಾಭ ಅದ? ಬಾ ಏನಕ್ಕೆ ಮಾಡ್ಲಕ್ಕ ಮಗ, ಇರು ಜಾಗ ಅಂತ ಹೇಳಿವಿ. ಫೋನ್ ಹಚ್ಚಿದ್ರು ನಾ ಏನದ ಹಿಂಗೆ ಹೇಳಿನಿ, ಹಿಂಗೆ ಬರಕತ್ತರತ್ತು ಹೇಳಕ್ಕೆ ಹೋಗಲ್ಲ. ಮಳೆ ಸುಳಿ ಮಗ ಒಯ್ದು ಹೇಳಕ್ಕೂ ಹೋಗ್ಬೇಡಲೆ, ಅನುಭವಿಸ್ಲಿ ಅವನು. ಜಲ್ದಿನೇ ಊಟ ಆಯ್ತು. ಹುಡುಗರು ಯಾಕೆ ಇವತ್ತು ಅಡುಗೆ ತಾಯಿ ಮಾಡ್ಯಾವ, ನನಗೆ ಕೇಳಾರ್ದೆ ಊಟ ಒಂದು ಜಲ್ದಿ ಆಯ್ತು. ನನ್ನ ಮಕ್ಕೊಂದು ಗಳಿನ ಏನೋ ಎದಿಗೆ ಬರ್ತೈತಿ. ಒಂದು ಜರ ಕುಂದಿರ್ತೀನಿ ಇಲ್ಲೇ. ನಮಸ್ಕಾರ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅನ್ಕೊಂಡಿರ್ತೀನಿ. ದಯವಿಟ್ಟು 5,000 ಕಂಪ್ಲೀಟ್ ಆಗಕ್ಕೆ ಬಂದದ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಬೇಗ 1,000 ಸಬ್ಸ್ಕ್ರೈಬರ್ ರೀಚ್ ಮಾಡಿರಿ ದಯವಿಟ್ಟು. ಅದೆಲ್ಲ ನಿಮ್ಮ ಕೈಯಾಗದ. ನಿಮ್ಮ ಬೆಂಬಲ ಭಾಳ ಅಂದ್ರೆ ಭಾಳ ಮುಖ್ಯ ಅದ ನಮ್ಗೆ. ದಯವಿಟ್ಟು ಸಪೋರ್ಟ್ ಮಾಡಿರಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದು ನೋಡತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಿಂಗೆ ನೋಡಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕಿಸಿ ನಮಗೆ ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರಿ, ಬೆಲ್ ಬಟನ್ ಒತ್ತಿದ್ರಿ, ಹಂಗೆ ನನಗೆ ವಿಡಿಯೋ ಮುಂದುವರ್ಸ್ಕೊಂಡು ಬರ್ರಿ. ಅಂದಂಗೆ ಇನ್ನೊಂದು ಮಾತ್ರಿ, ಮನೆಗಳೊಂದು ಬೇರೆ ತೊಗೊಳಕತ್ತೀನಿ ರೀ. ಯಾಕಪ್ಪ ಅಂತಂದ್ರೆ ಮೊಬೈಲ್ ಒಂದು ಬೇರೆ ತೇಸಿಂದ್ರೆ ಹಿಂದಿನ ವಿಡಿಯೋದಾಗೆ ಹೇಳಿನ್ರಿ. ಹಿಂಗಾಗಿ ಅದ್ರಾಗೆ ಇದ್ದು ಫೋಟೋ ಇದ್ರಾಗ ಫಾರ್ವರ್ಡ್ ಮಾಡ್ಕೋಬೇಕು. ಅದು ಮಾಡ್ಕೋತೀನಿ ಆದಷ್ಟು ಬೇಗ. ಈ ಸದ್ಯಕ್ಕೆ ಏನದ ಮನೆಗೂ ಫೋಟೋ ಅದಾವ ನೋಡ್ರಿ, ಅದನ್ನೇ ಯೂಸ್ ಮಾಡ್ಕೊಂಡು ಮಾಡ್ತೀನಿ. ದಯವಿಟ್ಟು ನೋಡಿರಿ. ಅಂದಂಗೆ ಅವು ಪ್ರೆಗ್ನೆಂಟ್ ಇದ್ದ ಹೆಣ್ಮಕ್ಳದೇನದ ಈ ಸದ್ಯಕ್ಕೆ ಹಂಗೆ ಅವು ಹೆಂಗೆ ತೋರಿಸ್ತೀನಿ. ಯಾಕಂದ್ರೆ ಅವೆಲ್ಲ ಬೇಕಾಗಿರೋ ಇದೆಲ್ಲ ಬಾಡೀಸ್ ಎಲ್ಲ ಅದ್ರಾಗೆ ಅವ, ಅದನ್ನು ತೊಗೋಬೇಕು. ಹಿಂಗಾಗಿ ಸಿನದ ಈ ಸದ್ಯಕ್ಕೆ ಅವ್ರನ್ನ ಹಂಗೆ ತೋರಿಸ್ತೀನಿ. ದಯವಿಟ್ಟು ನೋಡ್ರಿ. ಅಯ್ಯ ಅಲ್ಲ ಹುಡುಗಿ, ಇಡತ್ನ್ಯಾಗ ಯಾಕೆ ಹೊರಗೆ ಬಂದಿ? ಹೋಗಲ್ಲ, ಒಳಗೆ ಹೋಗ. ಕೂತು ಮುಂಜಾನೆಯಿಂದ ಬೇಸರಲ್ಲಕತ್ತೇವ. ಅಲ್ಲ ದಗದ ಮಾಡ್ಬೇಕಂದ್ರೆ ನನಗೆ ಹೊಟ್ಟೆ ಹೊತ್ಕೊಂಡು ದಗದ ಮಾಡೋದಾಗಲ್ಲ ತಿಳ್ಕಿಸಿದ ರೀತಿ ಎಲ್ಲ ದಗದ ನೀನೇ ಮಾಡ್ಕೊಳಕತ್ತಿ. ಹಿಂಗಾಗಿ ಎಟ್ಟತ್ ಕುಂದ್ರಲೇವ. ಒಂದಿಟ್ಟು ಉಂಡಿದ್ದೇನದ ಹಾಗೆ ಎದೆಯಾಗ ಕೂತಂಗಲಕತ್ತದೇವ. ಅದು ತೆಳಗ ಇಳಿಯವಲ್ತು. ಏನು ಮಾಡಲಿ, ಒಂದಿಟ್ಟು ತಿರುಗಾಡಿದ್ರೆ ಒಂದಿಟ್ಟು ಇಳ್ದಾಗ ಕರಗ್ತದೆ ಅಂತೇಸಿ ಬಂದೆ ಹೊರಗೆ. ಹೌದವ, ಬಸ್ರಿದ್ದಾಗ ಹೆಣ್ಮಕ್ಳು ಹೆಂಗೆ ಆಗ್ತದ. ನಿನಗೆ ಒಬ್ಬಕ್ಕಿಗೆಲ್ಲ ಏನಪ್ಪ ಹೊಟ್ಲೆ ಹತ್ರಡು ಎಲ್ಲರಿಗೆ ಹೆಂಗೆ ಉಂಡದ್ದು ಈ ಟೈಮ್ನಾಗ ಏನೈತಿ, ಅದು ಎದೆಯಾಗೆ ಕುಂದಿರ್ತದ. ಹೊಟ್ಟೆ ಕರಗದೆಲ್ಲ ಬಳ್ಕೊಂಡು ಹೋಗ್ಲಿ, ಎದೆಯಾಗ ಕೂತು ತ್ರಾಸ ಮಾಡ್ತೈತಿ. ಏನು ಮಾಡ್ಬೇಕೇನು ಹೆಣ್ಮಕ್ಳ ಜನ್ಮನೆ ಹಿಂಗೆ ಅಲ್ಲ. ಇವ ನನಗರ ಇದು ಹೊಟ್ಟೆ ಯಾವಾಗ ಕಡಿಗೆ ಆಗ್ತದ ನನಗೆ ನೋಡಿವ. ಆಯ್ತು, ಈ ದಿನದಾಗೆ ಬಿದ್ದ ಮತ್ತೆ ದವಾಖಾನೆಗೆ ಹೋಗಿ ಬರಬೇಕು. ಹೋಗಿ ಬಂದ್ರಾಯ್ತು. ನೀ ತಿರುಗಾಡೋದು ಒತ್ತಿರಲಿ. ಅಲ್ಲ ತಿರುಗಾಡಕ್ಕಿದ್ದಿ ಅಂದ್ರೆ ಒಳಗೆ ತಿರುಗಾಡ್ಬೇಕಿಲ್ಲ. ಇಲ್ಲಿ ಯಾಕೆ ಬಂದು ಹೊರಗೆ ಕತ್ಲದಾಗ ಅದ್ರಾಗ ದಿನದಾಗ ಸನೆ ಬಿದ್ದಾವ ತುಂಬಿದ ಬಸ್ರಿ. ಇಂಥ ಕತ್ಲ ತಿರುಗಾಡಕತ್ರ ಯಾವ ಗಾಳಿ ಏನಾರ ಆಲಿ ಮಾಡಲಿ, ಈಗ ತಿರುಗಾಡ್ಬೇಡ, ಅಲ್ಲೇ ಒಳಗೆ ಹೋಗಿ ತಿರುಗಾಡು ಹೋಗು. ಅಲ್ಲೇವಾ ಇಲ್ಲ ನಮ್ಮ ಮುಂದೆ ಎಂತ ಗಾಳಿ ಬರ್ತಾವ ಬಿಡುವೆ ಯವ್ವ. ಅಲ್ಲ ಇಂಥ ರಾತ್ರಿಯಾಗ ನಮ್ಮ ಮನೆ ನಿಮ್ಮ ಮನೆ ಅಂತ ಇಸಿದ್ರವೇನ ಮೇಣ ಮೇಷ ಅನಿಸ್ತಾವನು. ಎಲ್ಲಿ ತಂದಿಟ್ಟೆ ಹೋಗಿ ಒಳಗೆ. ಅದೇನೋ ಅಂತಾರಲ್ಲ, ಒಂದು ಹಿಡಿ ಒಂದು ಬಿಡು ಅನ್ನಂಗಾಗಿತ್ತಿನ. ಅದು ಬೇಡ, ಹೋಗಿ ಒಳಗೆ ಹೋಗು. ಒಂದು ಜರ ಕುಂದಿರ್ತೀನಿ. ನೀ ಎದಿಯಲ್ಲಿ ಈಗ? ಅಲ್ಲ ಹುಡುಗಿ, ನೀ ಎದಿಯಲ್ಲ ಅಂದ್ರೆ ಆ ಗಾಳಿ ನನ್ನ ಕಣ್ಣಿ ಕಾಣಂಗೆ ಬರ್ತಾವನು. ಅಯ್ಯಯ್ಯಯ್ಯ, ಹೇಳೋದೊಂದಿಟ್ಟು ತಿಳ್ಕೋ ಶಕ್ತಿನೇ ಇಲ್ಲ ನಿನಗೆ. ಆಯ್ತು ಹೋಗ್ತೀನಿ ಅನ್ನಂಗೆ. ಏನು ನಿನ್ನ ಗಾಂಡಿ ಉಂಡು ಮಕ್ಕೊಂದ ಹಿಂಗೆ? ಉಂಡು ಕಿಸಿ ಮಕ್ಕೊಂದನ. ಅಲ್ಲಿ ದಗಿ ಎಲ್ಲ ಒಳ ಮಕ್ಕೊಳಂಗಿಲ್ಲ, ಮ್ಯಾಲೆ ಹೋಗ್ತೀನಿ ಅನ್ನದ. ಹಾಸಿಗೆ ತೊಗೊಂಡು ಹೋಗ್ಸಿದ್ರೆ ಮ್ಯಾಲೆ ಹೋಗ್ಯಾನ. ಹೌದಾ? ಆಯ್ತು, ಹಂಗನಂಗಿತ್ತಂದ್ರೆ ನೀನು ಮಂಚದನಿ ಕಟ್ಕೊ ಮಕ್ಕೋ ಹೋಗು. ಆಯ್ತು ಹೇಳು. ಒಂದು ಮಾತು ಹೇಳೋದ್ರಿ, ಆಗ ಹೇಳ್ಬೇಕು ಅನ್ಕೊಂಡು ನೆನಪಾರೆ. ವಿಡಿಯೋ ಒಳಗೆ ಫಸ್ಟ್ಗೆ ಸ್ಟಾರ್ಟಿಂಗ್ ಏನೈತಿ ಸ್ವಲ್ಪ
ಏನಪ್ಪ ಅಂದ್ರೆ ಮಾತುಗಳು ಜರ ಹೊಲಸು ತೊಗೊಂಡಿನಿ. ಅವರಿಬ್ರು ದೋಸ್ತರು ಮಾತಾಡ್ತಾರಲ್ರಿ ಪೊಲೀಸರಲ್ಲಿ ಅಲ್ಲೊಂದು ಜರ ಮತ್ತು ಬೈದೀನಿ. ಹಿಂಗಾಕಿಸಿದ್ರೆ ಏನು ಹಿಂಗೆ ಮಾತಾಡ್ರಲ್ಲ ಅತ್ತೇಸಿ ಅನ್ಕೋಬೇಡ್ರಿ. ಯಾಕಂದ್ರೆ ಸಹಜವಾಗಿ ಈಗ ಮನುಷ್ಯರು ಒಬ್ರಿಗೊಬ್ರು ನಿಂತು ಮಾತಾಡೋ ಮಾತುಗಳು ಯಾವೇ ಅಲ್ರಿ. ದೋಸ್ತರಾಗಲಿ ಒಟ್ಟು ಮನ್ಯಾಗಾಗಲಿ ಹಿಂಗೆ ಆಗಲಿ ಅವ್ರವ್ರ ಸಲಿಗಿತ್ತು ಅಂದ್ರೆ ಹಂಗೆ ಮಾತಾಡ್ಕೋತಾರ. ನಾ ಇಲ್ಲಿ ಅದನ್ನು ತೋರಿಸೀನಿ. ದಯವಿಟ್ಟು ಯಾರು ಏನೂ ತಪ್ಪು ತಿಳ್ಕೊಬೇಡ್ರಿ.